ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಶನೂಸ್. ಇವತ್ತು ನಾವು ಮೆಹಂದಿ ಕೋನಿಗೆ ಯೂಸ್ ಮಾಡುವಂತಹ ಸೆಲೋ ಶೀಟ್ ಹೇಗೆ ಕಟ್ ಮಾಡೋದು ಅಂತ ನೋಡೋಣ. ಈ ರೀತಿ ಒಂದು ಶೀಟ್ ಫ್ಯಾನ್ಸಿಗಳಲ್ಲೆಲ್ಲ ಸಿಗುತ್ತೆ. ಗಿಫ್ಟ್ ರ್ಯಾಪಿಂಗ್ ಪೇಪರ್ ಆಗಿ ಸಹ ಯೂಸ್ ಮಾಡ್ತಾರೆ. ತುಂಬ ದಪ್ಪದು ತೆಗಿಬೇಡಿ, ಈ ಥರ ತೆಳು ಇದ್ದದ್ದು ತೆಗಿರಿ. ಹೀಗೆ ಇದನ್ನು ಡಬಲ್ ಫೋಲ್ಡ್ ಮಾಡಬೇಕು. ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಹೀಗೆ ಇದರ ಫೋಲ್ಡ್ ಇದ್ದ ಕಡೆ ಕಟ್ ಮಾಡಬೇಕು. ಈ ರೀತಿ ಒಂದು ಕಟರ್ ಯೂಸ್ ಮಾಡಿ ಹೀಗೆ ಈ ಫೋಲ್ಡ್ ಇದ್ದ ಕಡೆ ಈ ರೀತಿ ಮೆಲ್ಲನೆ ಕಟ್ ಮಾಡ್ತಾ ಹೋಗಬೇಕು. ಈ ರೀತಿ ಹೀಗೆ ಮೆಲ್ಲ ಕಟ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಹೀಗೆ ಟರ್ನ್ ಮಾಡಿ ನೆಕ್ಸ್ಟ್ ಒಂದು ಫೋಲ್ಡ್ ಈ ರೀತಿ ಫೋಲ್ಡ್ ಕರೆಕ್ಟ್ ಮಾಡಿ ಈ ಥರ ಎಲ್ಲ ಕಡೆ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿ ಈ ಥರ ಇಟ್ಟು ವೆಯ್ಟಿಗೆ ಏನಾದರೂ ಒಂದು ಸಪೋರ್ಟ್ ಇಟ್ಟು ಈ ರೀತಿ ಹೀಗೆ ಸ್ವಲ್ಪ ಫೋಲ್ಡ್ ಇದ್ದ ಕಡೆ ಈ ರೀತಿ ಒರೆಸಿ ಅದಾದಮೇಲೆ ಕಟರ್ ಯೂಸ್ ಮಾಡಿ ಸರಿಯಾಗಿ ನೋಡಿ ಕಟ್ ಮಾಡಿ. ಕಟ್ ಮಾಡುವಾಗ ಸ್ವಲ್ಪ ಜಾಗ್ರತೆಯಲ್ಲಿ ಕಟ್ ಮಾಡಿ. ಈ ರೀತಿ ಮಕ್ಕಳಾದರೆ ಪೇರೆಂಟ್ಸ್ ಸಹಾಯದಿಂದ ಕಟ್ ಮಾಡಿ. ಅದಾದಮೇಲೆ ಈ ರೀತಿ ನೆಕ್ಸ್ಟ್ ಒಂದು ಫೋಲ್ಡ್, ಈ ಫೋಲ್ಡ್ ಕೂಡ ಹಾಗೆಯೇ ಈ ರೀತಿ ಕರೆಕ್ಟಾಗಿ ಇದೆಯಾ ಅಂತ ನೋಡಿ ಚೆಕ್ ಮಾಡಿ ಹೀಗೆ ಇಟ್ಟು ಒಂದು ವೆಯ್ಟ್ ಇಟ್ಟು ಈ ರೀತಿ ಫೋಲ್ಡ್ ಕರೆಕ್ಟ್ ಚೆಕ್ ಮಾಡಿ ಈ ರೀತಿ ಕಟ್ ಮಾಡಿ. ಈ ರೀತಿ ಕಟ್ಟರ್ ಇಲ್ಲದಿದ್ದರೆ ನೈಫ್ ಕೂಡ ಯೂಸ್ ಮಾಡ್ಬೋದು. ಹೀಗೆ ಕಟ್ ಮಾಡಿ. ನೆಕ್ಸ್ಟ್ ಅದನ್ನು ಕೂಡ ನೆಕ್ಸ್ಟ್ ಒಂದು ಫೋಲ್ಡ್ ಹೀಗೆ ಫೋಲ್ಡ್ ಹೀಗೆ ಫೋಲ್ಡ್ ಮಾಡಿ ಸ್ಲೋಲಿ. ಇವಾಗ ನೋಡಿ ಎಷ್ಟು ಲೆಂತ್ ಇದೆ ಅಂತ. 19 ಸೆಂಟಿಮೀಟರ್ ಒಂದು ಕಡೆ ಆದರೆ ಇನ್ನೊಂದು ಕಡೆ 11.5 ಸೆಂಟಿಮೀಟರ್. ನೆಕ್ಸ್ಟ್ ಇದನ್ನು ಕೋನ್ ಮಾಡೋದು ಹೇಗೆ ಅಂತ ನೋಡೋಣ. ಈ ರೀತಿ ಒಂದು ಶೀಟ್ ತೆಗೆದು ಒಂದು 4 ಬೆರಳಿರುವಂತಹ ಗ್ಯಾಪ್ ಇಟ್ಟು ಅದನ್ನು ನೆಕ್ಸ್ಟ್ ಈ ರೀತಿ ಫೋಲ್ಡ್ ಮಾಡಬೇಕು. ಹೀಗೆ ಈ ರೀತಿ ಇಲ್ಲಿ ಪಾಯಿಂಟ್ ಬಂದಾಗೆ ಕರೆಕ್ಟ್ ಮಾಡಿ ಈ ರೀತಿ ಫೋಲ್ಡ್ ಮಾಡ್ತಾ ಬರಬೇಕು. ಜಾಸ್ತಿ ದಪ್ಪ ಕೂಡ ಬೇಡ, ಈ ರೀತಿ ಮೆಲ್ಲನೆ ಫೋಲ್ಡ್ ಮಾಡಿ. ಹೀಗೆ ಫೋಲ್ಡ್ ಮಾಡಿ ಈ ರೀತಿ ಒಂದು ಓಪನ್ ಸಿಗುತ್ತೆ. ಈ ಓಪನಿಗೆ ಸ್ವಲ್ಪ ಟೇಪ್ ತೆಗೆದು ಒಂದು 1/4 ಇಂಚಷ್ಟು ಟೇಪ್ ತೆಗೆದು ಈ ರೀತಿ ಅಂಟಿಸಿ ಅದನ್ನು ಹೀಗೆ ಟರ್ನ್ ಮಾಡಿ. ನೆಕ್ಸ್ಟ್ ಇಲ್ಲಿ ಒಂದು ಗ್ಯಾಪ್ ಇರುತ್ತೆ, ಆ ಗ್ಯಾಪಿಗೂ ಕೂಡ ಈ ರೀತಿ ಟೇಪ್ ಹಚ್ಚಿ.
ಗೊತ್ತಾಗದಿದ್ದರೆ ಇನ್ನೊಂದು ಕೋನ್ ಮಾಡೋಣ. ಈ ರೀತಿ ಒಂದು 4 ಫಿಂಗರ್ ಆಗುವಷ್ಟು ಗ್ಯಾಪ್ ಬಿಟ್ಟು ಹೀಗೆ ಟರ್ನ್ ಮಾಡಿ ಈ ರೀತಿ ಕಂಪ್ಲೀಟ್ ಟರ್ನ್ ಮಾಡಿ ಈ ಓಪನ್ ಇದ್ದ ಪ್ಲೇಸ್ ಹೀಗೆ ಟೇಪ್ ತೆಗೆದು ಈ ರೀತಿ ಟರ್ನ್ ಮಾಡಿ. ಅದಾದಮೇಲೆ ಇಲ್ಲಿ ಒಂದು ಓಪನ್ ಇರುತ್ತೆ, ಅಲ್ಲಿಗೆ ಟೇಪ್ ಹಾಕಿ. ಇದೇ ರೀತಿ ಟೇಪ್ ರೆಡಿ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್, ಈಸಿ ಇದೆ. ಗೊತ್ತಾಗದಿದ್ದರೆ ಅಗೇನ್ ಬ್ಯಾಕ್ ಮಾಡಿ ನೋಡಿ. ನೀವು ಕೂಡ ಇದೇ ರೀತಿ ಕೋನ್ ಮಾಡೋದನ್ನು ಕಲಿಯಿರಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನನ್ನ ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ ಫ್ರೆಂಡ್, ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೇನೆ. ಬಾಯ್, ಥ್ಯಾಂಕ್ ಯು.